ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಷ್ಟು ದಿನಗಳ ಕಾಲ ಈ ಇನ್ಸ್ಟಾಗ್ರಾಮು ಮತ್ತು ಈ ಫೇಸ್ಬುಕ್ ಮತ್ತು ಈ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದಾರಲ್ಲ, ಬ್ರದರ್ ನಂಬರ್ ಕೊಡಿ ಪ್ಲೀಸ್ 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 ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದಾರಲ್ಲ, ಇನ್ನು ಮುಂದೆ ಯಾವುದೇ ರೀತಿ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪರ ನೀವೆಲ್ಲ ಏನು ಮಾಡಿ ಜಸ್ಟ್ ಏನಲ್ಲ, ಈ ಒಂದು ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಇವಾಗಲೇ ಬೇಗ ಮಾಡ್ತಾರೋ ಪ್ರತಿಯೊಬ್ಬರು ಕೂಡ ನಿಮ್ಗೆಲ್ಲರೂ ಕೂಡ ನಾನು ವಾಯ್ಸ್ ಮೂಲಕ ಅಂದರೆ ವಾಯ್ಸ್ ರೆಕಾರ್ಡ್ ಮೂಲಕ ನಾನು ನಿಮಗೆ ಎಲ್ಲರೂ ಕೂಡ ರಿಪ್ಲೈ ಮಾಡ್ತೀನಿ. ಯಾಕಪ್ಪ ಅಂದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದ್ರ ಜೊತೆಗೆ ಯಾರೆಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದಾರಲ್ಲ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುವಂಥ ಯೂಟ್ಯೂಬ್ನಿಂದ 2 ಹೊಸ ನೀವು ಅಪ್ಡೇಟ್ ಬಂದಿದೆ. ಈ 2 ಅಪ್ಡೇಟು ತುಂಬ ಯೂಸ್ಫುಲ್ ಆಗುತ್ತೆ. ಈ ಕಡೆ ಕ್ರಿಯೇಟರ್ಸ್ ಕೂಡ ಯೂಸ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದಾರಲ್ಲ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಆ ರೀತಿ ಯೂಟ್ಯೂಬ್ನಿಂದ 2 ಹೊಸ ನೀವು ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ನೋಟ್ ಎಲ್ಲ ಹೋಗ್ತಾರೆ. ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಉಂಟು ಸೆಟಪ್ ಮೇಲೆ ನೀವು ನೋಡ್ಬೋದು ಸ್ವಲ್ಪ ಕ್ಲಿಯರ್ ಇದಾಗಿದೆ, ಡಿಮ್ ಆಗಿದೆ. ಯಾಕಂದರೆ ಏನಂದರೆ ಟ್ಯೂಬ್ಲೈಟ್ 2 ಲೈಟ್ ಇವತ್ತೇ ಸುಟ್ಟು ಅದಕ್ಕೋಸ್ಕರ ಇದಾಗಿದೆ. ಮತ್ತು ಅದ್ರ ಜೊತೆಗೆ ತುಂಬ ದಿನಗಳಲ್ಲಿ ಆಯಿತು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವೀಡಿಯೋನೇ ಮಾಡಿಲ್ಲ. ಇವಾಗಲೇ ವೀಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು, ಪ್ರತಿಯೊಬ್ಬರು ಕಡೆ ಈ ಒಂದು ವಿಡಿಯೋ ಲೈಕ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಕಸ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಪ್ಪರ ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಮೊದಲು ಉಂಟು ಯೂಟ್ಯೂಬ್ನಿಂದ 2 ಹೊಸ ನೀವು ಅಪ್ಡೇಟು. 2ನೇ ಅಪ್ಡೇಟ್ ಮಾತ್ರ ಬೆಂಕಿ ಅಪ್ಡೇಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಇದು ಮೊದಲನೇ ಅಪ್ಡೇಟ್ ನೋಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಅಪ್ಡೇಟ್ನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇದೆಲ್ಲರಿಗಿಂತ ಹೆಚ್ಚು ನೀವು ಏನು ಮಾಡ್ಬೋದು, ನಮ್ಮ ಒಂದು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ನೀವು ಕನೆಕ್ಟ್ ಆಗ್ಬೋದು. ತುಂಬ ಈಸಿಯಾಗಿ ನೀವು ಕನೆಕ್ಟ್ ಆಗ್ಬೋದು. ಅವ್ರ ಪ್ರೀತಿ ನೀವು ಈಸಿಯಾಗಿ ನೀವು ಕದಿಬೋದು. ಯಾಕಪ್ಪ ಆ ರೀತಿ ಬೆಂಕಿ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದ್ರೆ ತುಂಬ ಸಿಂಪಲ್. ಮೊದಲನೇ ಅಪ್ಡೇಟ್ ಉಂಟು ಏನಪ್ಪ ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನೀವು ಏನಾದರೂ ವಿಡಿಯೋ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ ಮಾಡೋದ್ರಲ್ಲಿ ಕ್ಯೂಸ್ ಅಂತ ಬರುತ್ತೆ. ಅಂದರೆ ಕ್ಯೂಸ್ ಅಂದರೆ ಆನ್ಸರ್ ಮಾಡ್ಕೊಂಡು ಕೇಳ್ಬೋದು. ಕ್ಯೂಸ್ ಈ ರೀತಿ ಇದನ್ನ ಆ್ಯಕ್ಚುಲಿ ಉಂಟು ನೀವು ಈ ವಾಟ್ಸಪ್ಪಲ್ಲಿ ಕ್ಯೂಸ್ ನೋಡಿರ್ತಾರೆ, ಟೆಲಿಗ್ರಾಮಲ್ಲಿ ನೋಡಿರ್ತಾರಲ್ಲ, ಅಷ್ಟೇ ಯಾಕೆ ಯೂಟ್ಯೂಬ್ನಲ್ಲಿ ಕೂಡ ನೀವು ಕಮ್ಯುನಿಟಿ ಪೋಸ್ಟ್ ಮಾಡಿ ಕ್ಯೂಸ್ ಮೂಲಕ ಆನ್ಸರ್ ಮೂಲಕ ಕೇಳ್ಬೋದು. ಆದರೆ ಇನ್ನು ಮುಂದೆ ನೀವು ನಿಮ್ಮೊಂದು ವಿಡಿಯೋದಲ್ಲಿ ಕೂಡ ನೀವು ಕ್ಯೂಸ್ ಕೇಳ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಏನಾಗುತ್ತೆ ನೋಡಿ, ಅಪ್ಡೇಟ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಅನ್ನಲ್ಲ, ಈಗ ನಾನು ನಿಮಗೆ ಮೊದಲು ಉಂಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ಜಸ್ಟ್ ಓಕೆ. ಈಗ ನಿಮ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ಜಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಲಿ ನಿಮಗೆ ಚೆಕ್ ಆಪ್ಷನ್ ಬರುತ್ತೆ. ಜಸ್ಟ್ ಲಾಸ್ಟ್ ಆಪ್ಷನ್ ಅದಲ್ಲ, ಜಸ್ಟ್ ಇದರಲ್ಲಿ ವಿಡಿಯೋ ಲಿಮಿಟಲ್ಲಿ ನೋಡ್ಕೊಬೋದು. ಚೆಕ್ ಆಪ್ಷನ್ ಸೈಡ್ ಲಾಸ್ಟ್ ಆಪ್ಷನು. ಇಲ್ಲಿ ನಿಮಗೆ ಹೊಸ ಫೀಚರ್ಸ್ ಆ್ಯಡ್ ಆಗಿದೆ ನೋಡಿ. ನನಗೆ ಆ್ಯಡ್ ಆಗಿದೆ, ನಿಮಗೂ ಕೂಡ ಆ್ಯಡ್ ಆಗಿದೆ ನೋಡಿ. ಇಲ್ಲಿ ನೋಡಿ ಕ್ವಿಜ್ ಅಂತ ಬಂದಿದೆ ನೋಡಿ. ಜಸ್ಟ್ ಕಾಣ್ತಾ ಇದೆ, ಇಲ್ಲಿ ನೋಡ್ಬೋದು, ಕಾಣ್ಬೋದು. ಆ್ಯಕ್ಚುಲಿ ಈ ಐಫೋನಲ್ಲಿ ಇದೊಂದು ತುಂಬ ಸಮಸ್ಯೆ ನನಗೆ. ಓಕೆ, ಜಸ್ಟ್ ನೀವು ನೋಡ್ಬೋದು ಇಲ್ಲಿ ಹೊಸ ಫೀಚರ್ಸ್ ಇದೆ ನೋಡಿ. ಕ್ವಿಜ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ವಿಡಿಯೋ ಲೆಂತ್ ಎಷ್ಟು ಇರುತ್ತೆ ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನೀವು ಎಷ್ಟು ಬೇಕಾದ್ರೆ ನೀವು ಹಾಕ್ಬೋದು. ಕ್ವಿಜ್ ಮ್ಯಾಕ್ಸಿಮಮ್ 3 ಈ ರೀತಿ ಅಂತ ಏನಿಲ್ಲ, ನೀವು ಹಾಕ್ಬೋದು. ಜಸ್ಟ್ ಪ್ರತಿಯೊಬ್ಬರು ಕೂಡ ಬಂದಿದೆ, ಒಬ್ಬರಿಗೆ ಅಂತ ಪ್ರತಿಯೊಬ್ಬರು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಟೈಮ್ ಲೈನ್ ಅಂತ ಬಂದ್ಬಿಟ್ಟು ಇಲ್ಲಿ ನಿಮಗೆ ಟೈಮಿಂಗ್ ಆ್ಯಕ್ಚುಲಿ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲಿ ಬೇಕು ಕ್ವಿಜ್ ಈ ರೀತಿ ನೀವು ಟೈಮಿಂಗ್ ಲೈನ್ ಬೇಕಾದ್ರೆ ನೀವು ಹಾಕ್ಬೋದು. ಯಾವ ಟೈಮಲ್ಲಿ ಬೇಕು ಹೆಂಗೆ ಬೇಕು ಹಾಕೋಬೋದು. ಈಗ ಎಕ್ಸಾಂಪಲ್ ನೋಟು ನಾನು ಏನು ಮಾಡ್ತೀನಿ, ಜಸ್ಟ್ ಇಲ್ಲಿ ಕ್ವಿಜ್ ನಾನೊಂದು ಕ್ವಶನ್ ಹಾಕ್ತೀನಿ. ಓಕೆ, ಇಲ್ಲಿ ನಿಮ್ಮ ಕ್ವಶನ್ ಹಾಕೋದು, ಅದರ ನಂತರ ಊಟ ತೆರಡು ಹಾಕೋದು. ಈಗ ನಾನು ಏನು ಹಾಕಿದ್ದೀನಿ ಎಕ್ಸಾಂಪಲ್ ನೋಡ್ಕೋಬೋದು. ಜಸ್ಟ್ ನಮ್ಮ ತೋರಿಸ್ತೀನಿ. ಓಕೆ ನೋಡಿ, ಇಲ್ಲಿದೆ ನೋಡಿ. ಯೂಟ್ಯೂಬ್ನಲ್ಲಿ ಮಾನಿಟೇಷನ್ ಅಪೀಲ್ ಮಾಡಲು ಕನಿಷ್ಠ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗ್ಬೇಕಾದ್ರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು. ಒಂದು 500 ಅಂತ ಹಾಕ್ತೀನಿ, ಕೆಲವು ಉಂಟು 1000 ಅಂತ ಹಾಕ್ಬಿಡ್ತೀನಿ. ಜಸ್ಟ್ ಓಕೆ, 1000 ಅಂತ ಹಾಕಿದ್ದೀನಿ. ಇದರಲ್ಲಿ ಯಾವುದು ಸರಿ ಆನ್ಸರ್ ಇದೆ ಅದಕ್ಕೆ ರೈಟ್ ಹಾಕಿ ಜಸ್ಟ್ ನೀವು ಈ ರೀತಿ ಹಾಕಿ ನಿಮಗೆ ಎಲ್ಲಿ ಬೇಕು ಅಲ್ಲಿ ಟೈಮ್ ಲೈನ್ ಈ ರೀತಿ ನೀವು ಹಾಕೋಬೋದು. ಆ್ಯಕ್ಚುಲಿ ನಾನು ನಿಮಗೆ ಏನಿಲ್ಲ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲೊಂದು ಕ್ಯೂಸ್ ಯಾರು ಮಾಡ್ಕೊಳ್ಬೋದು. ನಿಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡಿದ್ದೀನಿ, ಮತ್ತೆ ನೀವು ಇಲ್ಲಿ ಒಂದು ಹಾಕಿರಿ, ಮತ್ತೆ ನಿಮಗೆ ಬೇರೆ ಕಡೆ ಬೇಕಾದ್ರೆ ಜಸ್ಟ್ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಆಗುತ್ತೆ. ಇಲ್ಲಿ ಕ್ವಿಜ್ ಅಂತ ಜಸ್ಟ್ ಆ್ಯಡ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಮಾಡ್ಬೋದು. ಈಗ ನಾನು ಏನು ಮಾಡಿದ್ದೀನಿ, ಏನೂ ಇಲ್ಲ, ಜಸ್ಟ್ ಈಗ ಕ್ವಿಜ್ ಹಾಕಿದ್ದೀನಿ. ಜಸ್ಟ್ ಅದರ ನಂತರ 500 ಮತ್ತು 1000 ಹಾಕಿದ್ದೀನಿ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು, ಆಟೋಮೆಟಿಕ್ ಕ್ವಿಜ್ ಒಂದು ಆಯಿತು. ಈ ಕ್ವಿಜ್ ಒಂದು ಅದ್ರ ಜೊತೆಗೆ ಆಯ್ತಲ್ಲ, ಜಸ್ಟ್ ವಿಡಿಯೋ ಒಂದು ಪಬ್ಲಿಕ್ ಮಾಡಿಬಿಡ್ತೀನಿ. ವಿಡಿಯೋ ಪಬ್ಲಿಕ್ ಕೂಡ ಮಾಡಿಲ್ಲ, ಜಸ್ಟ್ ಅದನ್ನೊಂದು ಮಾಡಿಬಿಡೋಣ. ಓಕೆ, ಪಬ್ಲಿಕ್ ಮಾಡಬೇಕಾದ್ರೆ ಇದೊಂದು ನನ್ನ ಐಫೋನಲ್ಲಿ ತುಂಬ ಪ್ರಾಬ್ಲಮ್ ಅಂದರೆ ಇದು ನೋಡಿ ನಮಗೆ ಆ್ಯಕ್ಚುಲಿ. ಜಸ್ಟ್ ಓಕೆ, ಈಗ ಇದನ್ನಾಯಿತು. ಇದೊಂದು ಮೇನ್ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಬೋದು. ಇದು ಏನು ಪ್ರಾಬ್ಲಮ್, ಅಯ್ಯೋ ಐಫೋನ್ ಯೂಸರ್ಸ್ಗೆ ನಮ್ಮ ಪ್ರಾಬ್ಲಮ್ ನೋಡಿ. ಕಷ್ಟ ಯಾವ ರೀತಿ ಅಂದರೆ ಆ್ಯಕ್ಚುಲಿ ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ ತುಂಬ ದೊಡ್ಡ ಪ್ರಾಬ್ಲಮ್. 3 ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನೋಡಿ ನಾವು. ಇದೊಂದು ದೊಡ್ಡ ಪ್ರಾಬ್ಲಮ್. ಇನ್ನು ನೋಡ್ಕೊಳ್ಳಿ, ಪಬ್ಲಿಕ್ ಮಾಡಿಬಿಡೋಣ. ಕ್ವಿಜ್ ಹಾಕಿದಾಯಿತು.
ಈ ರೀತಿ ಮಾಡಿ ನೀವು ಕ್ಯೂಸ್ ಹಾಕ್ಬೋದು. ಜಸ್ಟ್ ಅದ್ರ ಜೊತೆ ವಿಡಿಯೋ ಕೊಟ್ಟು ಪಬ್ಲಿಕ್ ಇದೆ, ಸಾರಿ ಸ್ವಲ್ಪ ವಿಡಿಯೋಗೋಸ್ಕರ ವೇಟಿಂಗ್ ಇಟ್ಟಿದೆ ಅದಕ್ಕೋಸ್ಕರ. ಇದು ಬಂದ್ಬಿಟ್ಟು ಬಂದಂಥ ಮೊದಲನೇ ಅಪ್ಡೇಟ್. ಏನಂದ್ರೆ ಕ್ಯೂಸ್ ಏನಂದ್ರೆ ಇನ್ನು ಮುಂದೆ ನೀವು ನಿಮ್ಮೊಂದು ಯೂಟ್ಯೂಬ್ ಸೈಡ್ ಕೂಡ ನೀವೇನು ಆನ್ಸರ್ ಮೂಲಕ ಕ್ಯೂಸ್ ಮಾಡ್ಬೋದು. ಇದ್ರ ಮುಖ್ಯ ಏನಾಗುತ್ತೆ, ಆ ವಿಡಿಯೋ ನೋಡುವಂಥ ಜನರಿಗೆ ಆ ಟೈಮಿಗೆ ಏನಾಗುತ್ತೆ ಆ ಲೈನ್ ಓಪನ್ ಆಗುತ್ತೆ, ನೀವೇನು ಕೇಳಿದ್ರೆ ಪ್ರಶ್ನೆ ಅದು ಓಪನ್ ಆಗುತ್ತೆ, ಅದ್ರ ಜೊತೆ ಆನ್ಸರು ಎಲ್ಲ ಇರುತ್ತೆ. ಅದರಿಂದ ಏನಾಗುತ್ತೆ ಅವ್ರು ಕ್ಲಿಕ್ ಮಾಡಿದ್ರೆ ಅದರಿಂದ ನಿಮಗೆ ಎಂಗೇಜ್ಮೆಂಟ್ ಸಿಗುತ್ತೆ, ನಿಮ್ಮ ಜನರಿಗೆ ಇಷ್ಟ ಆಗ್ತಾರೆ, ಬೇಗ ಅಂದರೆ ಜನರಿಗೆ ಮೂವ್ಮೆಂಟ್ ಆಗುತ್ತೆ, ಅದರಿಂದ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೆಂಗಪ್ಪ ಅಂದ್ರೆ ಕೇಳ್ಬೋದು, ಹೆಂಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಇದನ್ನು ಪ್ರತಿಯೊಂದು ವಿಡಿಯೋ ಕೂಡ ಈ ರೀತಿ ಮಾಡ್ತಾ ಹೋದರೆ ಜನರಿಗೆ ಒಂದು ಮೋಟಿವೇಶನ್ ಇದೇ ರೀತಿ ಆಗುತ್ತೆ, ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಏನಿದ್ರೆ ಈಗಾಗಲೇ ಕೂಡ ಹೇಳಿದ್ದೀನಿ, ಏನಪ್ಪ ಅಂದರೆ ಇನ್ನು ಮುಂದೆ ಈ ವಾಟ್ಸಪ್, ಇನ್ಸ್ಟಾಗ್ರಾಮು ಮತ್ತು ಇದರಲ್ಲಿ ಯಾವುದೇ ರೀತಿ ಕಮೆಂಟ್ ಹಾಕಿ ನಂಬರ್ ಕೇಳೋ ಅವಶ್ಯಕತೆ ಇಲ್ಲ, ಆ ರೀತಿ ಬೆಂಕಿ ಅಪ್ಡೇಟ್ ಅಂತ ಹೇಳಿದ್ದೀನಿ. ಏನಪ್ಪ ಮತ್ತೊಮ್ಮೆ ಇನ್ನೂ ಕಮೆಂಟ್ ಮಾಡಿಲ್ಲ, ಬೇಗ ಕಮೆಂಟ್ ಮಾಡಿ, ಯಾಕಂದ್ರೆ ವಾಯ್ಸ್ ಮುಖ ರಿಪ್ಲೈ ಮಾಡ್ತೀನಿ. ಏನಪ್ಪ ಅಂದ್ರೆ ಸೆಕೆಂಡ್ ಅಪ್ಡೇಟ್ ತುಂಬ ಸಿಂಪಲ್. ಈ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ. ಏನಪ್ಪ ಅಪ್ಡೇಟ್ ಅನ್ನೋದು ತುಂಬ ಸಿಂಪಲ್ಲು. ನೀವು ಎಲ್ಲರೂ ಕೂಡ ಈಗ ನೀವು ನನಗೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ ನನ್ನ ವಿಡಿಯೋಗ, ಅದಕ್ಕೆಲ್ಲ ನಾನು ರಿಪ್ಲೈ ಹೆಂಗೆ ಮಾಡ್ಬೋದು, ಟೆಕ್ಸ್ಟ್ ಮೂಲಕ ಮಾತ್ರ ರಿಪ್ಲೈ ಮಾಡೋದು. ಇದರಿಂದ ತುಂಬ ಜನ ಒಂದು ಬೇಜಾರು ಆಗಿಬಿಡ್ತೈತೆ, ಯಾಕಂದ್ರೆ ತುಂಬ ಜನ ಹಿಂಗೆ ಓದಕ್ಕೆ ಬರ್ತಿತ್ತು, ಇನ್ನು ಕೆಲವೊಂದಷ್ಟು ಜನ ಎಜುಕೇಷನ್ ಇಲ್ಲ, ಅದಕ್ಕೆ ಬಿಡಿ, ಅದೆಲ್ಲ ಬಿಡಿ. ಇನ್ನು ಕೆಲವೊಂದಷ್ಟು ಜನ ಅದೆಲ್ಲ ಟೈಪ್ ಮಾಡೋಕ್ಕೆ ಕುಂಡ್ರಕ್ಕಾಗಲ್ಲ ನಮಗೆಲ್ಲ, ಅಂದರೆ ಆ್ಯಕ್ಚುಲಿ ಎಷ್ಟು ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಎಲ್ಲ ಟೈಪ್ ಮಾಡೋಕ್ಕಾಗಲ್ಲ. ಆದರೆ ಬಟ್ ನಮಗೋಸ್ಕರ ನೀವು ಯಾವುದೇ ಕಾರಣಕ್ಕೂ, ಅಂದರೆ ನಮ್ಮೆಲ್ಲ ನೀವು ಫ್ಯಾಮಿಲಿ ಮೆಂಬರ್ಸ್ ನಿಮಗೋಸ್ಕರ ಯೂಟ್ಯೂಬ್ದಲ್ಲಿ ಏನು ಮಾಡಿದ್ರೆ, ನೀವು ಯಾವುದೇ ಕಾರಣಕ್ಕೂ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಂಬರ್ ಕೇಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರೆ ನಿಮಗೆ ವಾಯ್ಸ್ ರೆಕಾರ್ಡ್ ಅಂದರೆ ನೀವು ವಾಟ್ಸಪ್ಪಲ್ಲಿ ಯಾವ ರೀತಿ ವಾಯ್ಸ್ ರೆಕಾರ್ಡ್ ಕಳಿಸ್ತೀರ, ಆ ರೀತಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ವಾಯ್ಸ್ ರೆಕಾರ್ಡ್ ಮೂಲಕ ಮಾಡಿ ಕಳಿಸ್ಬೋದು. ಅದೇ ಯಾವ ರೀತಿ ತುಂಬ ಸಿಂಪಲ್. ಈ ಸೆಕೆಂಡ್ ಅಪ್ಡೇಟ್ ಬೆಂಕಿ ಅಪ್ಡೇಟು ಇದು ಆ್ಯಕ್ಚುಲಿ ಆಲ್ರೆಡಿ ಬಂದಿದೆ, ಆಲ್ರೆಡಿ ನಾವು ಮಾಡೋದು ಲೇಟ್ ಮಾಡಿ ಮಾಡ್ತದೇನು ವಿಡಿಯೋ ಅಷ್ಟೇ. ಏನಲ್ಲ ಈ ಒಂದು ಅಪ್ಡೇಟ್ ಎಲ್ಲಿ ಸಿಗುತ್ತೆ ಅಂದರೆ ಜಸ್ಟ್ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನೋಡಿ, ಇಲ್ಲಿ ನನಗೆ ಕಮೆಂಟ್ ಮಾಡಿದ್ರೆ ಇವರಿಗೆ ನಾನು ಏನು ಮಾಡ್ಬೋದು, ಜಸ್ಟ್ ಈ ಕಮೆಂಟಿಗೆ ರಿಪ್ಲೈ ಮಾಡ್ಬೋದು, ಟೆಕ್ಸ್ಟ್ ಮೂಲಕ ಮಾಡ್ಬೋದು. ಮೊದಲಿಗೆಲ್ಲ ಟೆಕ್ಸ್ಟ್ ಮೂಲಕ ಮಾತ್ರ ರಿಪ್ಲೈ ಮಾಡ್ಬೋದು, ಅದ್ರ ಬಿಟ್ಟು ಇನ್ನು ಮುಂದೆ ಹಂಗಿಲ್ಲ. ಜಸ್ಟ್ ಇಲ್ಲಿ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೆಕ್ಸ್ಟ್ ಬರುತ್ತೆ, ಅದ್ರ ಜೊತೆ ವಾಯ್ಸ್ ಸಿಂಬಲ್ ಬರ್ತೀವಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡ್ಬೋದು. ಇಲ್ಲಿ ನೀವು ಈ ರೀತಿ ಮಾಡ್ಬೋದು. ಈಗ ನಾನು ನೋಡ್ತೀನಿ, ಜಸ್ಟ್ ಈಗ ನೋಡಿ ನಾನು ರೆಕಾರ್ಡ್ ಅವ್ರಿಗೆ ರಿಪ್ಲೈ ಮಾಡ್ತೀನಿ ನೋಡಿ, ನಿಮ್ಮ ಮುಂದೆ ನೋಡಿ. ಪ್ರತೀಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ, ಜಸ್ಟ್ ಓಕೆ ಇಷ್ಟು ಹಾಕಿ ಸೆಂಡ್ ಮಾಡಿ, ಕ್ಲಿಕ್ ಮಾಡಿ ಸಾಕು, ಸೆಂಡ್ ಆಯಿತು. ಈ ರೀತಿ ಸೆಂಡ್ ಆಯಿತು ನೋಡಿ. ಇವ್ರು ಅನ್ಕಿದ ಬ್ರೋ ನಮಗೆ ಗೊತ್ತಿಲ್ಲದೆ ಈ ಹಿಂದೆ ನೋಡುತ್ತಿದ್ದೀನಿ, ಏನು ಪ್ರಾಬ್ಲಮ್ ಆಗುತ್ತೆ ಬ್ರದರ್, ಮತ್ತೆ ಯಾವುದೇ ರೀತಿ ವಾಪಸ್ ವೀಡಿಯೋ ನೋಡ್ಬೇಡಿ ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಒಮ್ಮೆ ನೋಡಿದರೆ ಮತ್ತೆ ನೋಡೋಕ್ಕೋಗ್ಬೇಡಿ, ನೋಡ್ಕೊಳ್ಳಿ. ಈ ರೀತಿ ಹಾಕ್ಬೋದು, ಎಷ್ಟು ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಇರುತ್ತೆ. ಈ ರೀತಿ ಮಾಡಿ ನಾನು ಹಾಕ್ಬೋದು ನೋಡಿ. ಇದರಿಂದ ಏನಾಗುತ್ತೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಂಬರ್ ಕೂಡ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕ್ ಕಾಂಟ್ಯಾಕ್ಟ್ ಆಗುತ್ತೆ. ಇದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಹತ್ತಿರ ಆಗಿಬಿಡ್ತಾರೆ. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಹೇಳಿದ್ದೀನಿ, ತುಂಬ ಜನ ಎಲ್ಲರಿಗೆ ತಂದಿನಿ. ಮತ್ತೆ ನೀವು ಎಷ್ಟು ಈ ವಿಡಿಯೋಗೆ ಎಷ್ಟು ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ವಾಯ್ಸ್ ಮೂಲಕ ಮಾಡ್ತೀನಿ, ಯಾವುದೇ ರೀತಿ ಟೆಕ್ಸ್ಟ್ ಮಾಡಲ್ಲ, ಪ್ರತಿಯೊಬ್ಬ ವಾಯ್ಸ್ ರೆಕಾರ್ಡ್ ಮೂಲಕ ರಿಪ್ಲೈ ಮಾಡ್ತೀನಿ. ಆದರೆ ನೀವು ಮಾಡೋಕ್ಕೆ ಕೆಲಸ ಕಮೆಂಟ್ ಮಾಡಬೇಕು. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳೋ ಯೂಟ್ಯೂಬ್ನಲ್ಲಿ ಬಂದಂಥ ಸೆಕೆಂಡ್, ಇವೆರಡು ಹೊಸ ನೀವು ಅಪ್ಡೇಟು. ಎರಡು ಅಪ್ಡೇಟ್ ತುಂಬ ಯೂಸ್ಫುಲ್ ಆಗುತ್ತೆ, ಅದರ ನಮಗೆ ಸೆಕೆಂಡ್ ಅಪ್ಡೇಟ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಮುಂದೆ ನಿಮ್ಮ ಜೊತೆ ವಾಯ್ಸ್ ಮೂಲಕ ಮಾತಾಡೋದು. ಇದು ಬೆಂಕಿ ಒಂದು ಅಪ್ಡೇಟು. ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪಾನ್ಸರ್ಸ್ ಎಲ್ಲರೂ ಇರ್ತೀನಿ. ಈ ಒಂದು ಅಪ್ಡೇಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ. ನೀವು ಏನು ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ವೇಟ್ ಮಾಡಿಸ್ಬಿಡಿ, ಅವ್ರಿಗೆ ಕೂಡ ವಾಯ್ಸ್ ಮೂಲಕ ರಿಪ್ಲೈ ಮಾಡಿ. ನನಗೆ ತುಂಬ ಖುಷಿ ಆಯಿತು, ಯಾಕಂದ್ರೆ ತುಂಬ ಜನ ದೊಡ್ಡ ಪ್ರಾಬ್ಲಮ್ ಅದೆಲ್ಲ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ, ಜಸ್ಟ್ ವಾಯ್ಸ್ ರೆಕಾರ್ಡ್ ಮೂಲಕ ರಿಪ್ಲೈ ಮಾಡೋದು. ಇದು ಬೆಂಕಿ ಆಯಿತು, ಖುಷಿ ಆಯಿತು, ನನಗೆ ಮಾತ್ರ ತುಂಬ ಖುಷಿ ಆಯಿತು. ಇದೇ ಒಂದು ಅಪ್ಡೇಟ್. ಇದೇ ತುಂಬ ಜನ ನೋಡ್ಕೊಂಡು ಬ್ರದರ್ ಏನು ನಂಬರ್ ಕೊಡ್ತಾರೆ ಅಂತ ಹಂಗಿಲ್ಲ, ನಂಬರ್ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಇದೆಲ್ಲ ಸಾಕು. ನೀವು ನನಗೆ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇದಕ್ಕಿಂತ ಮೇಲೆ ಏನೋ ಪ್ರಾಬ್ಲಮ್ ಆಯಿತು ನಾನು ರಿಪ್ಲೈ ಮಾಡಿದ್ರೆ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಪ್ರತಿಯೊಬ್ಬರ ರಿಪ್ಲೈ ಮಾಡ್ತಿದ್ದೆ ಅಂತ. ಇವತ್ತೊಂದು ಮುಗಿಸ್ಕೊಂಡು ಮುಂಚೆ ಎಲ್ಲ ನಮ್ಮ ಕಾಂಟ್ಯಾಕ್ಟ್ ಸ್ಪಾನ್ಸರ್ ಕೂಡ ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೆಲ್ಲ ಏನು ಮಾಡಬೇಕು, ನಮ್ಮಂಥ ಕ್ರಿಯೇಟರ್ಸ್ ಸಪೋರ್ಟ್ ಸಿಗ್ಬೇಕಾದ್ರೆ ನಿಮ್ಮಿಂದ ಏನೂ ಕೇಳಲ್ಲ, ಜಸ್ಟ್ ಪ್ರೀತಿಯಿಂದ ಲೈಕು ಕಮೆಂಟ್ ಮಾಡೋದು ಮರಿಬೇಡಿ, ವಾಯ್ಸ್ ರಿಪ್ಲೈ ಬರ್ತೈತೆ. ಪ್ರತಿಯೊಬ್ಬ ಕ್ರಿಯೇಟರ್ಸ್ ಸ್ಪಾನ್ಸರ್ ಕೂಡ ಜೀವನ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೆ ಬಾಯ್.